ಎಲ್ಲರೂ ಅದನ್ನೇ ಮಾತಾಡ್ಕೋತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭನಗರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಆಸ್ಪತ್ರೆ ಪ್ರಕ್ರಿಯೆ ಮುಗಿದ ಬಳಿಕ ಪದ್ಮನಾಭನಗರ ನಿವಾಸಕ್ಕೆ ಪಾರ್ಥಿವ ಶರೀರ ಈಗ ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಹಾಸ್ಪಿಟಲ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಬೇಕು. ಹಾಸ್ಪಿಟಲ್ ಫಾರ್ಮ್ಯಾಲಿಟೀಸ್ ಎಲ್ಲ ತುಂಬ ಏನಾಗಲ್ಲ, ಬೇಗ ಅದಾಗುತ್ತೆ. ಆ ಕಡೆಯಿಂದ ಕ್ಲಿಯರೆನ್ಸ್ ಕೊಡ್ತಾ ಇದ್ದ ಹಾಗೆಯೇ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದಲ್ಲಿರ್ತಕ್ಕಂಥ ಅವರ ಮನೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಸದ್ಯಕ್ಕೆ ಮಿಕ್ಕಿದ್ದು ಅಂತಿಮ ದರ್ಶನ ಎಲ್ಲ ಕೆಲವರೆಲ್ಲ ಅವ್ರ ಮನೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಇವತ್ತು ರಾತ್ರಿ ಎಲ್ಲ ಅವರೇ ಹೋಗ್ತಾರೆ. ಬಟ್ ನಾಳೆ ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನಷ್ಟೇ ಗೊತ್ತಾಗಬೇಕು. ಈಗ ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ಇದ್ದಾರೆ ಎಲ್ಲರೂ ಕೂಡ. ಈಗ ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ಯಾರಾದರೂ ಹೊರಗೆ ಬಂದು ಅಥವಾ ನಿಖಿಲ್ ಕುಮಾರಸ್ವಾಮಿ ಯಾರಾದರೂ ಹೊರಗೆ ಬಂದು ಮಾಹಿತಿ ಕೊಡಬೇಕು, ಮುಂದೆ ಹೇಗೆ ಏನು ಅಂತಕ್ಕಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಪದ್ಮನಾಭನಗರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನುವುದಷ್ಟು ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗವಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ 4:50ಕ್ಕೆ ಅಂದರೆ ಹತ್ತಿರ 1 ಗಂಟೆ ಆಯಿತು, 4:50ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಸೊ ಹಾಗಾಗಿ ಅವರಿಗೆ ಹೃದಯಾಘಾತ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಎಲ್ಲ ತುಂಬ ಆಶಾದಾಯಕವಾಗಿತ್ತು, ತುಂಬ ಚೆನ್ನಾಗಿ ಅವರು ಆಸ್ಪತ್ರೆ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು. ಬಟ್ ಸಾಯಂಕಾಲದ ವೇಳೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ವಿಧಿವಶರಾಗಿದ್ದಾರೆ. ಪತ್ನಿಯ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ, ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಕುಮಾರಸ್ವಾಮಿಯವರು ಕೂಡ ಬಂದಿದ್ದಾರೆ, ನಿಖಿಲ್ ಅವರು ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ದೇವೇಗೌಡರ ಪತ್ನಿ ಚಿನ್ನಮ್ಮ ದೇವೇಗೌಡ ಕೊನೆಯುಸಿರೆಳೆದಿದ್ದಾರೆ.